ಓಂ ಅರಹಂ ನಮಃ. ಶ್ರೀ ಋಷಭನಾಥಾಯ ನಮಃ. ಶ್ರೀ ಮಾನತುಂಗಾಚಾರ್ಯ ದೇವ ವಿರಚಿತ ಭಕ್ತಾಂಬರ ಸ್ತೋತ್ರ 19. ಕಿಂ ಶಾರ್ವರೇಷು ಶಶಿನಾಹುನಿ ವಿವಸ್ವತಾವಾ ಯೂಷ್ಮಾನುಮುಖೇಂದು ದಲಿತೇಷು ತಮಸ್ಸು ನಾಥ. ನಿಷ್ಪನ್ನಶಾಲಿ ವನಶಾಲಿನಿ ಜೀವಲೋಕೆ ಕಾರ್ಯಂ ಕಿಯ ಜಲಧರೈರ್ಜಲಭಾರನಮ್ರಹಿ. ಈ ಶ್ಲೋಕದ ಪದಗಳ ಅರ್ಥ ಹೀಗಿವೆ. ನಾಥ ಅರ್ಥಾತ್ ಸ್ವಾಮಿಯೇ, ತಮಸು ಅರ್ಥಾತ್ ಕತ್ತಲೆ ಎಂಬ, ಯುಷ್ಮಾನ್ ಅರ್ಥಾತ್ ನಿಮ್ಮ, ಮುಖೇಂದು ಅರ್ಥಾತ್ ಮುಖ ಚಂದ್ರನಿಂದ, ದಲಿತೇಷು ಅರ್ಥಾತ್ ನಷ್ಟವಾಗುವುದಾದರೆ, ಶಶಿನ ಅರ್ಥಾತ್ ಚಂದ್ರನಿಂದ, ಶಾರ್ವರೇಷು ಕಿಂ ಅರ್ಥಾತ್ ರಾತ್ರಿಗೆ ಏನು ಪ್ರಯೋಜನ, ಅಹ್ನಿ ಅರ್ಥಾತ್ ಹಗಲಿನಲ್ಲಿ, ವಿವಸ್ವತಾವ ಅರ್ಥಾತ್ ಸೂರ್ಯನಿಂದ ಏನು ಉಪಯೋಗ, ಜೀವಲೋಕೆ ಅರ್ಥಾತ್ ಲೋಕದಲ್ಲಿ ಪ್ರಾಣಿಗಳಿಗೆ, ನಿಷ್ಪನ್ನಶಾಲಿ ವನಶಾಲಿನಿ ಅರ್ಥಾತ್ ಭತ್ತದ ಬೆಳೆಯು ಚೆನ್ನಾಗಿ ಬಳಿತು ಪಕ್ವಗೊಂಡ ಸಮಯದಲ್ಲಿ, ಜಲಭಾರನಮ್ರೈ ಅರ್ಥಾತ್ ಹೆಚ್ಚು ನೀರಿನಿಂದ ತುಂಬಿಕೊಂಡು ಭಾರವಾಗಿರುವ, ಕಿಯ ಜಲಧಾರೈಹಿ ಅರ್ಥಾತ್ ಕೆಲವು ಮೋಡಗಳಿಂದ, ಕಿಂ ಕಾರ್ಯಂ ಅರ್ಥಾತ್ ಏನು ಕೆಲಸವಾಗುತ್ತದೆ. ಈ ಶ್ಲೋಕದ ಭಾವಾರ್ಥ ಹೀಗಿವೆ. ಚೆನ್ನಾಗಿ ಬಳಿತು ಪಕ್ವ ಅವಸ್ಥೆಗೆ ಬಂದಿರುವ ಭತ್ತದ ತೆನೆಗಳಿಗೆ ಹೇಗೆ ನೀರನ್ನು ತುಂಬಿಕೊಂಡಿರುವ ಮೋಡಗಳಿಂದ ಯಾವ ಉಪಯೋಗವೂ ಇಲ್ಲವೋ, ಇದೇ ರೀತಿ ಭಗವಂತನ ಮುಖವೆಂಬ ಚಂದ್ರನಿಂದಲೇ ಅಜ್ಞಾನವೆಂಬ ಹಾಗೂ ಪಾಪಕರ್ಮಗಳೆಂಬ ಕತ್ತಲೆಯು ನಾಶವಾಗುವಾಗ ಚಂದ್ರನಿಂದಾಗಲಿ ಏನೂ ಪ್ರಯೋಜನವಿಲ್ಲ. ಅಂದರೆ ಸೂರ್ಯಚಂದ್ರರಿಗಿಂತಲೂ ಭಗವಜ್ಜಿನೇಂದ್ರರ ಮಹಿಮೆ ಅಪಾರವಾದದ್ದು ಎಂದು ಭಾವವು. ಆಗಮದಲ್ಲಿ ಸಹ ಈ ವಿಚಾರವನ್ನು ಹೀಗೆ ಹೇಳಿದ್ದಾರೆ. ಚಂದ್ರಾದಿತ್ಯರ ಪ್ರಕಾಶವು ಪರಿಮಿತ ಪ್ರದೇಶಗಳಲ್ಲಿ ಮಾತ್ರ ಬೆಳಗುತ್ತಾ ಇರುತ್ತದೆ. ಆದರೆ ಕೇವಲಿಗಳ ಜ್ಞಾನದ ಪ್ರಭೆಯಾದರೂ ಲೋಕ ಅಲೋಕಗಳನ್ನೆಲ್ಲ ಬೆಳಗಿಸುತ್ತದೆ ಎಂದು ಹೇಳಿದ್ದಾರೆ.